ನಾನೇನೋ ಈ ಮಿಸ್ಟೇಕ್ ಮಾಡಿ ಬುದ್ಧಿ ಕಲಿತೆ. ಆದ್ರೆ ನೀವು ಮಾತ್ರ ಈ ಮಿಸ್ಟೇಕ್ ಮಾಡಲೇಬೇಡಿ. ಪ್ಲೀಸ್ ನಿಮ್ಮನ್ನ ಬೇಡ್ಕೊಂತೀನಿ. ಏನಾಯ್ತಂದ್ರೆ ಮೊನ್ನೆ ಲಾಸ್ಟ್ ವೀಕಲ್ಲಿ ನನ್ನ ಮಗುಗೆ ಚಿಕನ್ ಪಾಕ್ಸ್ ಆಗಿತ್ತು. ಸೊ, ಅವನಿಗೆ ತುಂಬ ಜ್ವರ ಬರ್ತಾ ಇತ್ತು. ನೈಟೆಲ್ಲ ಸಿಕ್ಕಾಪಟ್ಟೆ ಜ್ವರ ಇತ್ತು. ಮೆಡಿಸಿನ್ ಹಾಕಿದ ತಕ್ಷಣ ವಾಂತಿ ಮಾಡ್ಕೊತಾ ಇದ್ದ. ಸೊ, ಮೆಡಿಸಿನ್ನೂ ಹೋಗ್ತಿಲ್ಲ. ಈ ಕಡೆ ಬಟ್ಟೆ ಒದ್ದೆ ಮಾಡಿ ಅವನಿಗೆ ಹಣೆ ಮೇಲೆ ಹಾಕೋಣ ಅಂದರೆ, ಮೈ ಒರೆಸೋಣ ಅಂದರೆ ಅದಕ್ಕೂ ಅಳ್ತಾ ಇದ್ದಾನೆ. ಏನು ಮಾಡಿದ್ರೂ ನಿಲ್ತಾನೆ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಅಟ್‌ಲೀಸ್ಟ್ ಸ್ವಲ್ಪ ಹೊತ್ತಾದರೂ ಫೋನ್ ಕೊಟ್ಟರೆ ಅವನು ಮೆಡಿಸಿನ್ ಆದರೂ ತೊಗೊಳ್ತಾನೆ, ಬಟ್ಟೆ ಹಣೆ ಮೇಲೆ ಬಟ್ಟೆ ಹಾಕಿಸ್ಕೊತಾನೆ ಅಂತ 10 ನಿಮಿಷವರೆಗೂ ಅವನಿಗೆ ಫೋನ್ ಕೊಟ್ಟೆ. ಸೊ, ಅದನ್ನ ನೋಡ್ತಾ, ನೋಡ್ತಾ ಅವ್ನ ಹಣೆ ಮೇಲೆ ಬಟ್ಟೆನೂ ಹಾಕಿಸ್ಕೊಂಡ, ಮೆಡಿಸಿನ್ನು ತಗೊಂಡ, ಹಾಗೆ ನಿದ್ದೆನೂ ಮಾಡ್ಬಿಟ್ಟ. ಆದ್ರೆ ನೆಕ್ಸ್ಟ್ ಡೇ ನನಗೆ ಅದ್ರದ್ದು ಡೇಂಜರಸ್ ಥಿಂಗ್ ಗೊತ್ತಾಯಿತು. ನೆಕ್ಸ್ಟ್ ಡೇನು ಅವನು ರಾತ್ರಿ ಮಲಗಲೇ ಇಲ್ಲ. ಏನು ಮಾಡಿದ್ರು ಮಲಗ್ತಾನೆ ಇಲ್ಲ. ಫೋನ್ ಕೊಟ್ಟರೆ ಮಾತ್ರ ನಾನು ಮಲಗೋದು ಅನ್ನೋ ರೇಂಜಿಗೆ ತುಂಬ ಅಂದರೆ ತುಂಬ ಹಠ ಮಾಡ್ದ. ಆವತ್ತು ನಾನು ಒಂದು 10 ನಿಮಿಷ ಕೊಟ್ಟೆ. ಸೊ, ನಿದ್ದೆ ಅದು ಎಷ್ಟು ಡೇಂಜರಸ್ ಆಗ್ತಾ ಬಂತು ಅಂದರೆ 10 ನಿಮಿಷ, 10 ನಿಮಿಷ 2 ದಿನ ಅಷ್ಟೇ ಕೊಟ್ಟಿದ್ದು. ಬಟ್ ಅದು ಅವನಿಗೆ ಅಡಿಕ್ಷನ್ ಆಗ್ತಾ ಬಂತು. ಅದನ್ನ ಕೊಟ್ರೇನೆ ಮಲಗೋದು ಅಂತ ತುಂಬ ಹಠ ಮಾಡ್ತಾ ಇದ್ದ ಥರ್ಡ್ ಡೇನು. ಆದರೆ ನಾನು ಅದನ್ನು ಸ್ಟಾಪ್ ಮಾಡಿದೆ, ನಾನು ಅದರಿಂದ ಎಚ್ಚೆತ್ತುಕೊಂಡು ನಾನು ಏನು ಮಾಡಿದೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಅಂತ ನಾನು ನಿಮಗೆ ಸೊಲ್ಯೂಷನ್ ಹೇಳಬೇಕು ಅಂದರೆ, ಸೇವ್ ಸ್ಕ್ರೀನ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಡೀಟೇಲ್ ಆಗಿ ಅದು ಏನು ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.